ಬನ್ನಿ ಡ್ಯಾಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಹಾಗೆ ಕದ್ದು ಕದ್ದು ನೋಡ್ತಿದ್ಯಾ? ನಮ್ಮತ್ತೆ ಏನಾದ್ರೂ ನಿನ್ನನ್ನು ನೋಡಿದ್ರೆ ಮಾವನ್ ಆಣೆ ನಿನ್ ಹಣೆ ಬರಹ ಎರಡು ಬ್ಲಾಸ್ಟ್ ಆಗುತ್ತೆ. ಮೂಲೆಗೆ ಹೋಗಿ ಬಚ್ಚಿಟ್ಕೋ. ಹೋಗೆ. How are you, Navya? I'm fine, man. ಮತ್ತೆ ಸರ್, ತುಂಬಾ ಹ್ಯಾಪಿ ಆಗಿದ್ದೀನಿ. ಹೌದು, ರಾಹುಲ್ ಶಾಂಭವಿಯಲ್ಲಿ ರಾಹುಲ್ ಯಾರೋ ಫ್ರೆಂಡ್ ಮೀಟ್ ಮಾಡ್ಬೇಕಂತ ಹೋದ ಮ್ಯಾಮ್. ಚಿಕ್ಕಮ್ಮ ಕಾಲೇಜಲ್ಲಿ ಏನೋ ವರ್ಕ್ ಇದೆ ಅಂತ ಹೋದ್ರು. ಓಕೆ ಫೈನ್. ನೀವೆಲ್ಲರೂ ಎಷ್ಟೋ ದಿವಸದಿಂದ ಒಂದು ಗುಡ್ ನ್ಯೂಸ್ ಕೇಳಕ್ಕೆ ತುಂಬಾ ಕಾಯ್ತಾ ಇದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ. ಅಂದ್ರೆ ಮೇಡಮ್ ನೀವು? ಎಸ್ ನವ್ಯಾ, ದ ವೇಟಿಂಗ್ ಇಸ್ ಓವರ್. ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ ನವ್ಯಾ. ವಾವ್ ವಾವ್ ಮೇಡಮ್, ಐ ಆಮ್ ಸೋ ಹ್ಯಾಪಿ. ಈ ಮಾತುಗೋಸ್ಕರ ನಾನು ಎಷ್ಟು ದಿನದಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ನೀವುಗಳಷ್ಟೇ ಅಲ್ಲ, ಇಂಡಿಯಾಗೆ ಬರೋದಕ್ಕೆ ನಾನು ತುದಿಗಾಲಲ್ಲಿ ನಿಂತಿದ್ದೀನಿ. ಎಲ್ಲರ ಜೀವನದಲ್ಲೂ ಒಂಥರ ಭಯನ, ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಬಿಡ್ತು. ಹ್ಯಾಪಿಯಾಗಿ ಫೀಲ್ ಮಾಡೋ ಪ್ರತಿಯೊಂದು ಮೂಮೆಂಟಲ್ಲೂ ಒಂದಲ್ಲ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಬಿಡ್ತು. ವೆಲ್, ವಿ ಕಾಂಟ್ ಚೇಂಜ್ ದ ಪಾಸ್ಟ್, ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಕ್ರಿಯೇಟ್ ದ ಫ್ಯೂಚರ್. ಇಷ್ಟು ದಿನ ನೋಡಿದ ನೋವುಗಳು, ಅನುಭವಿಸಿದ ಕಷ್ಟಗಳು, ಆಗಿರೋ ನಷ್ಟಗಳು, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ನಾನಲ್ಲಿಗೆ ಬರ್ತಾ ಇದ್ದೀನಿ. ಈ ಕ್ಷಣದಿಂದ ನಮ್ಮೆಲ್ಲರ ಲೈಫಲ್ಲೂ ಏನೇನೋ ನಡೆಯೋದಕ್ಕೆ ಚಾನ್ಸಸ್ ಇದೆ. ಈ ಫೀಲಿಂಗ್ ತುಂಬಾನೇ ಎಕ್ಸೈಟ್ ಆಗಿದೆ ಮ್ಯಾಮ್. ಆ ಚೇಂಜಸ್ಗೋಸ್ಕರನೇ ನಾನು ಕೂಡ ವೇಟ್ ಮಾಡ್ತಿದ್ದೀನಿ. ನೀವು ಬಂದ್ರೆ ಮನೆ ಮಾತ್ರ ಅಲ್ಲ, ಮನೆಯಲ್ಲಿರೋ ಮನುಷ್ಯರು ಕೂಡ ಪರ್ಫೆಕ್ಟ್ ಆಗಿ ಬದಲಾಗ್ತಾರೆ. ವಾಟ್ ಆರ್ ಯು ಟಾಕಿಂಗ್ ಮ್ಯಾಗಿ? ಅವರೆಲ್ಲರೂ ಯಾವತ್ತೂ ಪರ್ಫೆಕ್ಟೇ. ನೆವರ್ ಸೇ ದಟ್. ಸಾರಿ ಮ್ಯಾಮ್. ನೀವು ಯಾವಾಗ ಬರ್ತಿರೋ ಅಂತ ನಮ್ಗಿಂತ ರಾಹುಲೇ ಜಾಸ್ತಿ ವೇಟ್ ಮಾಡ್ತಿದ್ದಾನೆ ಮ್ಯಾಮ್. ಈ ವಿಷಯ ಗೊತ್ತಾದ್ರೆ ತುಂಬಾ ಥ್ರಿಲ್ ಆಗ್ಬಿಡ್ತಾನೆ. ಓ ನೋ 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 ತೇಜ, ರಾಹುಲ್ಗೆ ಏನು ಹೇಳೋದು ಬೇಡ. ಇಟ್ ಶುಡ್ ಬಿ ಸರ್ಪ್ರೈಸ್ ಟು ಹಿಮ್. ಅವನು ಎಷ್ಟು ಸಂತೋಷ ಪಡ್ತಾನೆ ಅನ್ನೋದನ್ನ, ಎಷ್ಟು ಎಕ್ಸೈಟ್ ಆಗ್ತಾನೆ ಅನ್ನೋದನ್ನ ನೋಡೋದಕ್ಕೆ ನಂಗೆ ಸಂತೋಷ. ಓಕೆ ಮ್ಯಾಮ್. ತೇಜ, ನಾನು ಮನೆಗೆ ಬರ್ತಿರೋ ವಿಷಯ ನಿನ್ ಡ್ಯಾಡಿಗೆ ಅರ್ಥ ಆಗಿದೆಯೋ ಇಲ್ವೋ? ಯಾಕೋ ಸೈಲೆಂಟ್ ಆಗಿದ್ದಾರೆ. ಅವ್ರಿಗೂ ಸ್ವಲ್ಪ ಹೇಳ್ಬಿಡು. ಕಿವಿ ಕಿವುಡಾಗುವಷ್ಟು ವಯಸ್ಸು ಆಗಿಲ್ಲ, ಕುಣಿದಾಡುವಷ್ಟು ಸಣ್ಣ ವಯಸ್ಸು ನಂದಲ್ಲ. ಕಿವಿ ಮೇಲೆ ಬೀಳೋ ಪ್ರತಿ ಮಾತು, ಅದರಲ್ಲೂ ಅವಳ ಬಗ್ಗೆ ಇರೋ ಮಾತಾದ್ರೆ ತಲೆಗೆ ಹೋಗೇ ಹೋಗುತ್ತೆ ಅಂತ ನಿಮ್ ಮ್ಯಾಮ್ಗೆ ಹೇಳು ತೇಜ. ಓಕೆ ಓಕೆ, ಸಿ ಯು ಆಲ್. ಗುಡ್ ನೈಟ್. ಐಮ್ ಸಾರಿ. ಅಲ್ಲ, ಮಾರ್ನಿಂಗ್ ಅಲ್ವಾ? ಗುಡ್ ಮಾರ್ನಿಂಗ್. ಬಾಯ್ ಅಂಡ್ ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್. ಹಾಯ್. Just see, I'm going back to India. I have seen to my family. Yeah, I'm so excited.
ರಾಹುಲ್ ಅವರು ಆಗ್ಲೇ ನನ್ನ ಮನೆ ಹತ್ರ ಇಳಿಸಿ 1 ಗಂಟೆಯಲ್ಲಿ ಬರ್ತೀನಿ ಅಂದ್ರಲ್ಲ, ಇನ್ನೂ ಬಂದೇ ಇಲ್ಲ. ಇಲ್ಲೇ ಇದ್ದಿದ್ರೆ ಒಂದ್ಸಲ ವಾಗ್ದೇವಿ ಅಮ್ಮನ ಹತ್ರ ಮಾತಾಡ್ಬೋದಾಗಿತ್ತು. ಎಲ್ಲಿದ್ದೀರಾ ರಾಹುಲ್ ಅವರೇ? ವಿನಯ್, ಇನ್ನು2 ದಿನದಲ್ಲಿ ಎಲ್ಲ ಸಾರ್ಟ್ ಔಟ್ ಮಾಡ್ತೀನಿ. ಯಾವ ಪ್ರಾಬ್ಲಮ್ಮು ಬರ್ದಿರೋ ಹಾಗೆ ರೆಕ್ಟಿಫೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನಮಗೆ ನಂಬಿಕೆ ಇಲ್ಲ ರಾಹುಲ್. ಆದಷ್ಟು ಬೇಗ ಅಮೌಂಟ್ ಸೆಟಲ್ ಮಾಡಿದ್ರೆ ಒಳ್ಳೇದು. ನನಗೆ ಸ್ವಲ್ಪ ಟೈಮ್ ಬೇಕು. ಬೆಳಿಗ್ಗೆನೆ ಹೊರಟ ರಾಹುಲ್ ಅವರು ಇನ್ನೂ ಮನೆಗೆ ಬಂದೇ ಇಲ್ಲ. ಸಮಯ ನೋಡಿದ್ರೆ 10 ಆಗ್ತಿದೆ. ಎಲ್ಲಿ ಹೋಗಿದಾರೋ ಏನೋ. ಭಗವಂತ, ಅವರಿಗೇನು ಅಪಾಯ ಆಗ್ದಿದ್ದ ಹಾಗೆ ನೀನೇ ನೋಡ್ಕೋಬೇಕು. ಏಯ್, ಎಲ್ರೋ ಇದ್ದೀರಾ? ನೀವು ಹೇಳಿರೋರ್ಗೋಸ್ಕರ ಕಾಯ್ತಾ ಇದೀವಣ್ಣ. ಯಾವುದೇ ಕಾರಣಕ್ಕೂ ಅವನು ಮಿಸ್ ಆಗ್ಬಾರ್ದು. ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಕ್ ಆಗದಿರೋ ಹಾಗೆ ಹೊಡೀರಿ. ಸರಿ ಅಣ್ಣ. ನಿನ್ ಕತೆ ಮುಗೀತು ರಾಹುಲ್. ನನಗೆ ಹೊಡಿತೀಯ. ಹಲೋ ಹಲೋ ಸರ್, ನಾನ್ ಬಾಲಾಜಿ, ನಿಮ್ಮನೆ ಸೆಕ್ಯೂರಿಟಿ ಮಾತಾಡ್ತಿರೋದು. ಹೇಳ್ ಬಾಲಾಜಿ. ರಾಹುಲ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಯಾರೋ ಪ್ಲಾನ್ ಮಾಡ್ತಾ ಇದಾರೆ ಸರ್. ನನಗ್ ಗೊತ್ತಿರೋರು ಹೇಳಿದ್ರು. ನೀವ್ ಈಗ್ಲೇ ಹೋಗಿ ಕಾಪಾಡಿ ಸರ್. ರಾಹುಲ್ ಅವ್ರಿಗೋಸ್ಕರ ಹೀಗೆ ಮನೇಲಿದ್ದು ಭಯ ಪಡೋದಕ್ಕಿಂತ ಧೈರ್ಯ ಮಾಡಿ ಹೋಗಿ ಹುಡ್ಕೋದು ಒಳ್ಳೇದು. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಅಯ್ಯೋ, ಮಳೆ ಬೇರೆ ಬರೋ ಹಾಗಾಗ್ತಿದೆ. ರಾಹುಲ್ ಅವ್ರು ಎಲ್ಲಿದ್ದಾರೋ ಏನೋ. ರಾಹುಲ್ ಅವರೇ, ಯಾರೋ ನೀವು? Ma'am, your son's photo. Oh, thank you. Thank you so much, Jessie. You're welcome. It means a lot to me. Oh.
ಏನಾಗ್ತಾ ಇದೆ? ಎಡಗಣಿ ಯಾಕೋ ಅದರ್ತಿದ್ಯಲ್ಲ. ನಾನು ರಾಹುಲ್ಗೇನು ಪ್ರಾಬ್ಲಮ್ ಆಗಿರಲ್ಲ. ಗಿವ್ ಮಿ ಮೈ ಸನ್ಸ್ ಫೋಟೋ. ಥ್ಯಾಂಕ್ ಯು ಸೋ ಮಚ್. ಫೋನ್ ರಾಹುಲ್. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಅಯ್ಯೋ ರಾಹುಲ್ ಅವರೇ, ಏನಾಯ್ತು? ಅವ್ನು ಹೇಳವ, ನೀನ್ ಹೇಳು. ಇಲ್ದೇ ಇದ್ರೆ ನಿನ್ನ ಪ್ರಾಣ ಹೋಗುತ್ತೆ. Is everything fine, ma'am? Are you all right? Yeah, of course. Everything is fine. Okay. Don't worry. ರಾಹುಲ್ ಅವರೇ, ಕಣ್ ತೆಗೀರಿ ರಾಹುಲ್ ಅವರೇ, ರಾಹುಲ್ ಅವರೇ. ರಾಹುಲ್ ಎಲ್ಲಿದ್ಯೋ? ಡಾಕ್ಟ್ರಪ್ಪ, ಬೇಗ ಬನ್ನಿ. ಇವರು ರಾಹುಲ್ ಅಲ್ವಾ? ಏನಾಯ್ತಮ್ಮ? ಯಾರು ರೌಡಿಗಳು ಹೊಡೆದ್ಬಿಟ್ರು ಡಾಕ್ಟ್ರಪ್ಪ. ಇವರು ತೇಜ ಬ್ರದರ್. ಈಗಲೇ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಓಕೆ ಡಾಕ್ಟರ್. ಡಾಕ್ಟ್ರಪ್ಪ, ನಮ್ ರಾಹುಲ್ ಅವ್ರಿಗೆ ಏನೂ ಆಗಲ್ಲ ಅಲ್ವಾ? ತಲೆಗೆ ಪೆಟ್ಟು ಬಲವಾಗಿ ಬಿದ್ದಿದೆ, ತುಂಬಾ ರಕ್ತ ಹೋಗಿದೆ, ತಕ್ಷಣ ಟ್ರೀಟ್ಮೆಂಟ್ ಆಗಬೇಕು. ನೀವಿಲ್ಲೇ ಇರಿ. ಬಾಯ್ಸ್, ಕರ್ಕೊಂಡು ಬನ್ನಿ. ನರ್ಸ್, ನನ್ನ ತಮ್ಮ ರಾಹುಲ್ ಟ್ರೀಟ್ಮೆಂಟ್ ನಡೀತಿದೆ ಸರ್. ಅವ್ನು ಯಾರು ಕರ್ಕೊಂಡ್ ಬಂದ್ರು? ಏನಮ್ಮ ಈ ಅನ್ಯಾಯ? ಕನ್ಸಲ್ಲೂ ಕೂಡ ಪಾಪ ಮಾಡ್ತಿರೋ ಮನುಷ್ಯನ ಮೇಲೆ ಯಾಕಮ್ಮ ಈ ಕೋಪ? ತುಂಬಾ ದಿನದ ಮೇಲೆ
ವಾಗ್ದೇವಮ್ಮ ವಿದೇಶದಿಂದ ಬರ್ತಿದ್ದಾರೆ. ರಾಹುಲ್ ಅವರನ್ನ ಹೀಗ್ ನೋಡಿದ್ರೆ ಅವ್ರು ಸಹಿಸ್ಕೋತಾರ? ಬೇಡಮ್ಮ, ಈ ಕುಟುಂಬಕ್ಕೆ ಏನು ಆಗ್ಬಾರ್ದು. ಕೋಪ ಆದ್ರೂ ಶಾಪ ಆದ್ರೂ ಆ ಶಿಕ್ಷೆನ ನನ್ಗೆ ಕೊಡು, ನಾನ್ ಸಹಿಸ್ಕೋತೀನಿ. ಆದ್ರೆ ನನ್ ರಾಹುಲ್ ಅವ್ರಿಗೆ ಮಾತ್ರ ನೋವು ಕೊಡ್ಬೇಡಮ್ಮ. ಅವರೇ ನನ್ನ ಪ್ರಾಣ, ಅದಕ್ಕೆ ಇದೇ ಸಾಕ್ಷಿ. ನಿನ್ನ ಕೈ ಮುಗ್ದು ಬೇಡ್ಕೊತಿದ್ದೀನಮ್ಮ. ನನ್ ರಾಹುಲ್ ಅವರಿಗೆ ಯಾವ ಅಪಾಯನೂ ಆಗದೆ ಇರೋ ಹಾಗೆ ಕಾಪಾಡೋ ಜವಾಬ್ದಾರಿ ನಿಂದೆ. ಕಾಪಾಡು ತಾಯಿ, ಕಾಪಾಡು. ಸರ್, ರಾಹುಲ್ ಅವ್ರಿಗೆ ಪ್ರಜ್ಞೆ ಬಂದಿದೆ, ನೀವು ಹೋಗಿ ನೋಡ್ಬೋದು. ಅಣ್ಣ, ನಾನಿಲ್ಲಿಗೆ ಸರ್ಸು ಕರ್ಕೊಂಡು ಬಂದ್ಲು ರಾಹುಲ್. ಪ್ರಾಣನೂ ಲೆಕ್ಕಿಸ್ದೆ ಆ ರೌಡಿಗಳ ಹತ್ರ ಫೈಟ್ ಮಾಡಿ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾಳೆ ರಾಹುಲ್. ನನಗೋಸ್ಕರ ಯಾಕೆ ಅಷ್ಟೆಲ್ಲ ರಿಸ್ಕ್ ತಗೊಂಡ್ಲು? ತಾಳಿ ಕಟ್ಟಿರೋ ಗಂಡ ಅಲ್ವಾ ರಾಹುಲ್? ನಿನಗೋಸ್ಕರ ಎಷ್ಟು ರಿಸ್ಕ್ ಆದ್ರೂ ತಗೋತಾಳೆ, ಎಂಥ ನೋವಾದ್ರೂ ಸಹಿಸ್ಕೋತಾಳೆ. ಅಣ್ಣ, ಈ ವಿಷಯ ನಿನಗೆ ಯಾವತ್ತೋ ಗೊತ್ತು ರಾಹುಲ್. ಅಣ್ಣ, ಸಾರಿ ಅಣ್ಣ, ಅದು ಅವತ್ತಿನ ದಿನ. ರಾಹುಲ್, ನೀನ್ ಮಾಡಿದ್ದು ತಪ್ಪೇನಲ್ಲ. ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನಿನ್ಗೋಸ್ಕರ ಈ ಮನೆಗೆ ಬಂದಿರೋ ಸರ್ಸು ಕೆಲ್ಸದವಳಾದ್ಲು. ನಿನ್ ಮೇಲಿರೋ ಪ್ರೀತಿಗೆ ಯಾರೇನಂದ್ರೂ ಕಣ್ಣೀರ್ ಹಾಕ್ತಾ ಸಹಿಸ್ಕೊಂಡಿದ್ದಾಳೆ. ಅಂದ್ರೆ ಅಣ್ಣ, ಅದು ಮೇಡಮ್ಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಭಯ ನನ್ನ ಮಾತನ್ನ, ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾ ಇದೆ. ಹಾಗಂತ ಅವಳನ್ನ ದೂರ ಮಾಡೋದು ಎಲ್ಲಿವರೆಗೂ ಕರೆಕ್ಟ್ ರಾಹುಲ್? ನೀನೇ ಅವಳ ಸರ್ವಸ್ವ. ಅವಳು ಪ್ರಪಂಚ ಅಂತ ಫೀಲ್ ಮಾಡ್ಕೊಳ್ಳೋ ಸಂತೋಷದ ಮುಂದೆ ನಮ್ಮ ಆಸ್ತಿ, ಅಂತಸ್ತು, ನಿನ್ ಭಯ ಯಾವುದು ಕೆಲ್ಸಕ್ಕೆ ಬರಲ್ಲ. ಇಷ್ಟು ದಿನ ನನಗೆ ಗೊತ್ತಿರೋ ನಿಜಾನ ರಹಸ್ಯವಾಗಿಟ್ಟಿದ್ದೆ. ಇನ್ನೂ ಅದನ್ನೇ ಕಂಟಿನ್ಯೂ ಮಾಡಿ ನಿನಗೆ ಸಪೋರ್ಟ್ ಆಗಿರ್ತೀನಿ. ಥ್ಯಾಂಕ್ಸ್ ಅಣ್ಣ. ನನ್ನ ಲೈಫ್ನ ಇಷ್ಟು ಬೇಗ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳೋದು, ಅರ್ಥ ಆಗೋ ಹಾಗೆ ಹೇಳೋದು ನನ್ಗಲ್ಲ. ನಿನ್ಗೇನೂ ಆಗ್ಬಾರ್ದು ಅಂತ ಅಲ್ಲಿ ಅಮ್ಮನವ್ರ ಮುಂದೆ ಕಣ್ಣೀರ್ ಸುರಿಸ್ತಿರೋ ಸರ್ಸುಗೆ. ನಿಮ್ಗೇನು ಆಗಿಲ್ಲ ಅಲ್ವಾ? ಏನಾಗಿಲ್ಲ ಅಲ್ವಾ? ಎಲ್ಲ ಅಮ್ಮನವ್ರ ದಯೆ ರಾಹುಲ್ ಅವರೇ. ಅಯ್ಯೋ, ನೀವ್ಯಾಕೆ ಬಂದ್ರಿ ರಾಹುಲ್ ಅವರೇ? ನೀವು ಮಳೆ ನೆನಿಬಾರ್ದು, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಬನ್ನಿ ರಾಹುಲ್ ಅವರೇ, ಬನ್ನಿ ರಾಹುಲ್ ಅವರೇ.
ಥ್ಯಾಂಕ್ ಗಾಡ್ ಇಟ್ಸ್ ರಿಂಗಿಂಗ್. ರಾಹುಲ್ ಪಿಕ್ ಅಪ್ ದ ಫೋನ್. ರಾಹುಲ್, ಸರ್ಸು, ನಿನ್ನೆ ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ದಿನ ತಗೊಂಡ್ಬಿಟ್ಟೆ. ನಿನಗೆ ಸಾರಿ ಹೇಳೋದಕ್ಕೆ 2 ದಿನ ತಗೊಂಡೆ. ನಿನ್ನ ಸಂತೋಷವಾಗಿಡೋದಕ್ಕೆ ವಾರಗಳ ಗಟ್ಟಲೆ ತಗೊಂಡೆ. ಇನ್ನು ತಡ ಮಾಡೋದಿಲ್ಲ. ಪ್ರತಿ ಕ್ಷಣ ನಿನ್ನ ಸಂತೋಷವಾಗಿ ಇಟ್ಕೊಂಡಿರ್ತೀನಿ. ನಮ್ಮ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನೀನು ನಂಬಿರೋ ಈ ದೇವಿ ಸಾಕ್ಷಿಯಾಗಿ ನಾನು ಮಾತು ಕೊಡ್ತಾ ಇದ್ದೀನಿ ಸರ್ಸು. ಐ ಲವ್ ಯು ಸರ್ಸು. I love you so much. ರಾಹುಲ್ ಅವರೇ, ಮ್ಯಾಮ್, shall we move? Yeah, sure. ಇನ್ನು ಅಗತ್ಯ ಇಲ್ಲ ಸರ್ಸು. ಕುತ್ತಿಗೆಲಿರೋ ತಾಳಿನ ಬಚ್ಚಿಡಬಹುದು, ಆದ್ರೆ ಮನ್ಸಲ್ಲಿರೋ ಪ್ರೀತಿನ ಯಾವಾಗ್ಲೂ ಮುಚ್ಚಿಡಬಾರ್ದು. ನಿನ್ನಂತ ಒಳ್ಳೆ ಹುಡುಗಿ ನನ್ನ ತಮ್ಮಂಗೆ ಹೆಂಡತಿಯಾಗಿ ಸಿಗೋದು ನಮ್ಮ ಫ್ಯಾಮಿಲಿ ಅದೃಷ್ಟ. ಏನ್ ಅದೃಷ್ಟನೋ ಏನೋ ತೇಜಣ್ಣ, ವಾಗ್ದೇವಿ ಅಮ್ಮೋರ್ ಬೇರೆ ಬರ್ತಿದ್ದಾರೆ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಸಂತೋಷ ಇರೋ ಕಡೆಗೆ ಸಮಸ್ಯೆ ಕೂಡ ಇದ್ದೇ ಇರುತ್ತೆ ಸರ್ಸು. ನಮ್ಮ ಆಕಾಶದಂತ ಸಮಸ್ಯೆ ಆದ್ರೆ ನಿಮ್ ಪ್ರೀತಿ ವಿಶ್ವದಂತ ಪರಿಹಾರ. ನೀವೇ ಗೆಲ್ತಿರೋ ನಂಬಿಕೆ ನನಗಿದೆ. ಧೈರ್ಯವಾಗಿರಿ. ರಾಹುಲ್ ಅವರೇ, ಬನ್ನಿ. ದೇವರೇ ಮಾಡಿರೋ ಜೋಡಿ ನಿಂದು. ನಿಮ್ಮನ್ನ ದೂರ ಮಾಡೋಕೆ ಯಾರಿಗೂ ಆಗಲ್ಲ. ರಾಹುಲ್, ಯಾರು ಅವರು? ನಿನ್ ಮೇಲೆ ಅಟ್ಯಾಕ್ ಮಾಡಿದವರು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಆದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ ಅಂತ ಗೊತ್ತಿಲ್ಲ. ಆ ಬ್ಯಾಂಡೇಜ್ ಯಾಕೋ ತೆಗಿತಾ ಇದ್ಯಾ? ರಾತ್ರಿ ಏನ್ ನಡೀತು ಅಂತ ಯಾರಿಗಾದ್ರೂ ಗೊತ್ತಾಗೋದು ನನಗಿಷ್ಟ ಇಲ್ಲ ಅಣ್ಣ. ಆದ್ರೆ ಇದೇನಷ್ಟೊಂದು ನೋವಾಗ್ತಿಲ್ಲ ಅಣ್ಣ. ಇಲ್ಲಿ ನೋಡು, ಈ ತರ ಪೌಡ್ರಲ್ಲಿ ಕವರ್ ಮಾಡಿದ್ರೆ ಯಾವ ಪ್ರಾಬ್ಲಮ್ ಇರೋದಿಲ್ಲ ಅಣ್ಣ. that's it ಅಣ್ಣ. ನಿಜ ಹೊರಗಡೆ ಬರೋ ತನಕ ಹೀಗೆ ಕವರ್ ಮಾಡಬೇಕು. ಏನು ಮಾಡಕ್ಕಾಗಲ್ಲ. ಹೆದರ್ಸ್ತಾ ಇದೆಯಾ ಅಥವಾ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ನಿನ್ ತಲೆ. ಏನ್ ಮಾಡಿದ್ರು ನನಗೂ ಈಕ್ವಲ್ ರಿಸ್ಕ್ ಇದೆ. ಡೋಂಟ್ ವರಿ.
ವಾಗ್ದೇವಿ ಬರ್ತಿದ್ದಾಳೆ. ಮನೆ ಎಲ್ಲ ಶುದ್ಧ ಮಾಡಿ, ಎಲ್ಲ ನೀಟಾಗಿ ಪರ್ಫೆಕ್ಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಗ್ರ್ಯಾಂಡ್ಪಾ, ಏನೋ ಈ ವೇಷ? ಸುಮ್ನೆ ಗ್ರ್ಯಾಂಡ್ಪಾ, ನಿಮ್ಮನ್ನ ಇಮಿಟೇಟ್ ಮಾಡೋಣ ಅಂತ. ನಿನಗೆ ನಮ್ ಡ್ಯಾಡ್ನ ಇಮಿಟೇಟ್ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾ? ಏನೇ ವೇಷ ಹಾಕಿದ್ರು ಇವತ್ ಮಾತ್ರ ವಾಗ್ದೇವಿ ಬಂದ ಮೇಲೆ ಇದೆಲ್ಲ ನಡೆಯೋದಿಲ್ಲ. ಹೇಳ್ಬೇಕಾಗಿರೋದು ಇವ್ರಿಗಲ್ಲ, ಮನೇಲಿ ಮಹಾರಾಣಿ ತರ ತಿರುಗಾಡ್ತಿದ್ದಾಳಲ್ಲ ಅವಳಿಗೆ ಹೇಳ್ಬೇಕು. ಮೇಡಮ್ ಅವಳನ್ನ ಮನೇಲಿ ನೋಡಿದ್ರೆ ಏನಾಗ್ಬೋದು ಯೋಚನೆ ಮಾಡು. ಯೋಚನೆ ಮಾಡೋಕೇನಿದೆ, ನಮ್ಮ ಎಲ್ರ ಕಥೆ ಮುಗ್ದ ಹಾಗೇನೆ. ನಮ್ ಕತೆ ಮುಗಿಯೋದಲ್ಲ, ಆ ಸರ್ಸುನ ಆಚೆ ಕಳಿಸ್ಬೇಕು. ನೀನು ನಂಬಿರೋ ಈ ದೇವಿ ಸಾಕ್ಷಿಯಾಗಿ ನಾನು ಮಾತು ಕೊಡ್ತಾ ಇದ್ದೀನಿ ಸರ್ಸು. ಐ ಲವ್ ಯು ಸರ್ಸು, ಐ ಲವ್ ಯು ಸೋ ಮಚ್. ಆಹಾ, ಆಹಾ, ಏನ್ ಸುಖ ಅನ್ಭವಿಸ್ತಾ ಇದೀಯೇ. ವಯ್ಯಾರ ಸಾಕ್ ಮಾಡಿ ಮೂಟೆ ಕಟ್ಕೊಂಡು ಹೊರಗ್ ನಡೀತಾ ಇರು. ಯಾಕಮ್ಮ, ಏನಾಯ್ತು? ಏನೇ ಗೊತ್ತಿಲ್ದೇ ಇರೋ ಹಾಗೆ ಹೇಳ್ತಿದ್ಯಾ? ಅಮೆರಿಕಾಯಿಂದ ನಮ್ಮ ವಾಗ್ದೇವಿ ಬರ್ತಿದ್ದಾಳೆ. ನಿನ್ನ ನೋಡಿದ್ರೆ ಒದ್ದು ಹೊರಗೆ ಹಾಕ್ತಾಳೆ. ನಿನ್ನ ಇಲ್ಲಿ ಇರಿಸ್ಕೊಂಡಿರೋದಕ್ಕೆ ನಮ್ಮೇಲೆ ಕೋಪ ಮಾಡ್ಕೋತಾಳೆ. ನೀನು ನಮ್ಮಣ್ಣಂಗ್ ಬೇಕಾದವಳೇ ಇರ್ಬೋದು, ಆದ್ರೆ ನಮ್ಮ ವಾಗ್ದೇವಿಗ್ ಮಾತ್ರ ಶತ್ರು ಕಣೆ. ನಿಂತ್ಕೊಂಡ್ ನೋಡಿದ್ ಸಾಕು, ನಿನ್ ಗಂಟು ಮುಟ್ಟೆ ಕಟ್ಕೊಂಡ್ ಔಟ್ ಹೌಸ್ಗೆ ಹೋಗ್ತಾ ಇರು. ಸರ್ಸು, ಎಲ್ಲಿಗೆ? ಏನಾಯ್ತು? ನಿನ್ನೆ ಸರ್ಸು ಕೇಳ್ತಿರೋದು. ಎಲ್ಲಿಗೆ ಹೊರಟಿದ್ಯಾ ಹೇಳು. ಅಮ್ಮ ಸರ್ಸು, ಎಲ್ಲಿಗೆ ಹೊರಟೆ? ಔಟ್ ಹೌಸ್ಗೆ ಹೋಗು ಅಂತ ನಾನೇ ಹೇಳ್ದೆ ಅಣ್ಣ. ಯಾಕೆ ಯಾಕೆ ಅಂತಿದ್ಯಲ್ಲ ನವ್ಯ? ಮಂಗಮ್ಮನೆ ಸರ್ಸು ಅಂತ ಗೊತ್ತಾಗೋಕ್ ಮುಂಚೆ ಇವಳು ಮಾಡಿರೋ ಘನಕಾರ್ಯಕ್ಕೆ ಮನೆಯಿಂದ ಹೊರಗಡೆ ಕಳ್ಸು ಅಂತ ವಾಗ್ದೇವಿ ಆಗ್ಲೇ ಹೇಳಿದ್ಲು. ಅಂಥದ್ರಲ್ಲಿ ಇವಳು ಮನೇಲೇ ಇದ್ರು ಇವಳೇ ಸರಸ್ವತಿ ಅಂತ ಗೊತ್ತಾದ್ರು ವಾಗ್ದೇವಿ ಕೋಪನ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಏನ್ ನಡಿಬಾರ್ದು ಅನ್ಕೊಂಡಿದ್ನೋ ಈಗ ಅದೇ ಆಗೋಯ್ತು. ಸರಸುನ ಗೆಸ್ಟ್ ಹೌಸ್ಗೆ ಹೋಗು ಅಂತ ಹೇಗೆ ಹೇಳೋದು? ಒಂದ್ ವೇಳೆ ಸರಸು ಇದೇ ಮನೇಲಿದ್ರೆ ಕಾತ್ಯಾಯಿನಿ ಆಂಟಿ ಹೇಳ್ದ ಹಾಗೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಡತ್ತೆ. ಸರ್ಸು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಸರ್ಸು ಯಾವ ತಪ್ಪು ಮಾಡಿಲ್ಲ. ಆ ವಿಷಯ ವಾಗ್ದೇವಿಗೆ ಅರ್ಥ ಆಗುವ ಹಾಗೆ ನಾನು ಹೇಳ್ತೀನಿ. ಬೇಡ ಅಣ್ಣ, ಸರಸು ವಿಷಯದಲ್ಲಿ ವಾಗ್ದೇವಿ ಯಾರ ಮಾತು ಕೇಳಲ್ಲ. ಸರಸು ಇಲ್ಲಿರಬಾರ್ದು. ಕಾತ್ಯಾಯಿನಿ, ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಇದು ನಮ್ ಸಮಸ್ಯೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಔಟ್ ಹೌಸ್ಗೆ ತಾನೇ ಹೋಗ್ತಿರೋದು, ಯಾವ್ದೋ ಜೈಲಿಗೆ ಹೋಗ್ತಿರೋ ಹಾಗೆ ಅಷ್ಟೆಲ್ಲ ಯಾಕೆ ಫೀಲ್ ಮಾಡ್ಕೋತಿದ್ದೀರಾ? ನನಗಂತೂ ಅರ್ಥ ಆಗ್ತಿಲ್ಲ ಅಣ್ಣ. ನಾನ್ ಹೇಳ್ಬೇಕಾಗಿರೋದು ಹೇಳಿದೀನಿ, ಅದಾದ್ಮೇಲೆ ನಿಮ್ಮಿಷ್ಟ. ನಡಿ ಮ್ಯಾಗಿ. ಡ್ಯಾಡ್, ನನಗೂ ಕೂಡ ಕಾತ್ಯಾಯಿನಿ ಆಂಟಿ ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ. ಸರಸುಯಿಂದ ನೀವಿಬ್ರು ಇಷ್ಟು ವರ್ಷಗಳಿಂದ ದೂರ ಇದ್ದೀರಾ.
ಮತ್ತೆ ಮೇಡಮ್ ಬಂದು ಈ ವಿಷಯದಲ್ಲಿ ಸಮಸ್ಯೆ ಶುರು ಆದ್ರೆ ಮ್ಯಾಟ್ರ್ ಎಲ್ಲಿವರೆಗೂ ಹೋಗುತ್ತೋ ಏನೋ. ಆದ್ರೆ ಸರಸು ಎಲ್ಲಿಗೂ ಹೋಗೋದಿಲ್ವಲ್ಲ, ನಮ್ಮ ಮನೆ ಎದುರಿಗೆ ಇರ್ತಾಳಲ್ವಾ? ಡ್ಯಾಡ್, ನಿಧಾನವಾಗಿ ಮನೆ ಒಳಗೆ ಹೇಗೆ ಸೇರಿಸ್ಕೊಳ್ಳೋದು ಯೋಚನೆ ಮಾಡಿದ್ರೆ ಆಯ್ತು. ಆಗಲ್ಲ ರಾಹುಲ್. ಸರಸು ನನ್ನ ಮಗಳಿದ್ದ ಹಾಗೆ, ಅವಳು ಒಂಟಿಯಾಗಿರ್ಬೇಕಾ? ನಾವೆಲ್ಲರೂ ಇದೀವಲ್ಲ ಡ್ಯಾಡ್. ಡ್ಯಾಡ್ ಪ್ಲೀಸ್ ಡ್ಯಾಡ್, ನನಗೋಸ್ಕರ ಒಪ್ಕೊಳ್ಳಿ. ನೀನು ನಿನ್ನ ಕುಟುಂಬ ಮಾಡಿರೋ ಸಹಾಯಕ್ಕೆ ನಿನ್ನನ್ನು ತಲೆ ಮೇಲೆ ಇಟ್ಕೋಬೇಕು ನಾನು. ಹೊರಗಡೆ ಕಳಿಸೋ ಹಾಗಾಗ್ತಿದೆ. ಹೀಗ್ ಮಾಡ್ತಿರೋದಕ್ಕೆ ನಾಚಿಕೆ ಆಗ್ತಿದ್ಯಮ್ಮ. ನಿನ್ ಕ್ಷೇಮಕ್ಕೋಸ್ಕರ ನನಗ್ ಬೇರೆ ದಾರಿನೇ ಇಲ್ಲಮ್ಮ. ನನ್ ಕ್ಷಮಿಸು ಸರಸು. ಅಯ್ಯೋ ಅರುಣ್ ಮಾವ, ಯಾಕೆ ಈ ಮಾತೆಲ್ಲ? ನನ್ನ ಒಳ್ಳೇದಕ್ಕೋಸ್ಕರನೇ ಅಲ್ವಾ ನನ್ನ ಕಳಿಸ್ತಿರೋದು. ನಂಗೇನ್ ಬೇಜಾರಿಲ್ಲ. ನಿಮ್ಮಿಂದ ಸ್ವಲ್ಪ ದೂರ ಇರ್ತೀನಿ ಹೊರತು ನಿಮ್ ಮಾತಿಗೆ ಮನ್ಸಿಗೆ ಯಾವತ್ತೂ ಹತ್ರನೇ ಇರ್ತೀನಿ. ಹುಷಾರು ಸರ್ಸು. ಸರಿ. ಇದು ವಾಗ್ದೇವಿ ಇನ್ಸ್ಟಿಟ್ಯೂಟ್ ಫೇಲ್ಸ್ ಏನಾ? ಸರಿಯಾಗಿ ಚೆಕ್ ಮಾಡಿದ್ರ? ಎಸ್ ಸರ್, ವಿ ಚೆಕ್ಡ್ ಇಟ್. ಐ ಕಾಂಟ್ ಬಿಲೀವ್ ದಿಸ್. ತುಂಬಾ ದೊಡ್ಡ ಫ್ರಾಡ್ ನಡೆದಿದೆ. ತಕ್ಷಣ ನಮ್ಮ ಟೀಮ್ ನ ಕಳಿಸಿ ವಾಗ್ದೇವಿ ಇನ್ಸ್ಟಿಟ್ಯೂಟ್ ಸಂಬಂಧಪಟ್ಟಿರೋ ಪ್ರತಿ ಆಫೀಸ್ನು ಚೆಕ್ ಮಾಡೋದಕ್ಕೆ ಹೇಳಿ. ಎಸ್ ಸರ್. ವೆಂಕಟ್ ಸರ್, ಗೋ ಅಂಡ್ ಚೆಕ್. ಓಕೆ ಸರ್. ಹಲೋ, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀವಿ. ಹೇಳಿ. ಲಾಸ್ಟ್ ಫ್ರಮ್ 4 months ವಾಗ್ದೇವಿ ಇನ್ಸ್ಟಿಟ್ಯೂಟ್ ಕಡೆಯಿಂದ GST ನ ಸರಿಯಾಗಿ ಕಟ್ಟದೆ 400 crores ಮಿಸ್ಲೀಡ್ ಆಗಿ 100 crores? ಏನ್ ಮಾತಾಡ್ತಿದ್ದೀರಿ ನೀವು? ಯಾರ್ ಮನೆಗೆ ಫೋನ್ ಮಾಡಿದ್ರಿ ಗೊತ್ತಾ ನಿಮ್ಗೆ? ಎಲ್ಲ ತಿಳ್ಕೊಂಡೇ ಫೋನ್ ಮಾಡಿದ್ದು ಸರ್. ಈ ರೀತಿ ಫ್ರಾಡ್ ಮಾಡಿದ್ದಕ್ಕೆ ವಾಗ್ದೇವಿ ಎಲ್ಲಾ ಇನ್ಸ್ಟಿಟ್ಯೂಟ್ಸ್ನು ಸೀಸ್ ಮಾಡ್ತಾ ಇದ್ದೀವಿ. ಏನಾಯ್ತು? ಹಲೋ ಡ್ಯಾಡ್, ಏನಾಯ್ತು? ವಾಟ್? ಅದ್ ಹೇಗೆ ಸೀಸ್ ಮಾಡ್ತೀರಾ? ಎಲ್ಲೋ ಏನೋ ಮಿಸ್ಟೇಕ್ ಆಗಿರುತ್ತೆ ಅಷ್ಟೇ. ನಾನು ಈಗಲೇ ಆಫೀಸಿಗೆ ಬಂದು ಮಾತಾಡ್ತೀನಿ. ಆಫೀಸ್ಗೆಲ್ಲ, ನಾವು ನಿಮ್ಮ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಿದ್ದೀವಿ, ಅಲ್ಲಿಗೆ ಬನ್ನಿ. ಏನಣ್ಣ ಇದು? ಲೋನ್ ರೀಪೇಮೆಂಟ್ ಬಗ್ಗೆ ಇಷ್ಟು ದೊಡ್ಡ ಇಶ್ಯೂ ಆಗಿದೆಯಲ್ಲ. ಒಂದ್ಸಲ ಆಡಿಟರ್ಗೆ ಫೋನ್ ಮಾಡು. ಆಡಿಟರ್ಗೆ ಬೇಡ ರಾಹುಲ್, ಈ ವಿಷಯನ ಶಾಮವಿ ನೋಡ್ಕೋತಾಳೆ, ಅವಳಿಗೆ ಫೋನ್ ಮಾಡು. ರಾಹುಲ್, ನಂಬರ್ ರೀಚ್
ಮಾಡ್ತಿದ್ಯಾ? ಏನ್ ಸರ್ ಇದು? ಆಲ್ ಆಫ್ ಅ ಸಡನ್ ಫೋನ್ ಕಾಲ್ ಮಾಡಿ ಇಷ್ಟು ಸೀರಿಯಸ್ ಆಕ್ಷನ್ ತಗೊಳ್ಳೋದು ಒಳ್ಳೇದಲ್ಲ. ಯಾವ್ದ್ರಿ ಸಡನ್ ಆಕ್ಷನ್? ಇಲ್ಲಿ ನೋಡಿ, 4 ತಿಂಗಳಿಂದ ನಿಮಗೆ ಕಳ್ಸಿರೋ ಮೇಲ್ಸು, ಇವು ನಿಮ್ಮ ರೆಸ್ಪಾನ್ಸ್ ಇಲ್ಲದೆ ರಿಟರ್ನ್ಸ್ ಆಗಿರೋ ಲೆಟರ್ಸು ನೋಡಿ. ಸರ್ ಅದು ಹಾಗಲ್ಲ ಸರ್. ಇಷ್ಟು ವರ್ಷ ನಮ್ಮ ಬಿಸ್ನೆಸ್ ಅಲ್ಲಾಗಲಿ ಇನ್ಸ್ಟಿಟ್ಯೂಷನ್ ಅಲ್ಲಾಗಲಿ ಯಾವತ್ತೂ ಇಂಥ ಇಶ್ಯೂ ಆಗಿರಲಿಲ್ಲ. ಹೊರಗಡೆ ಮೀಡಿಯಾ ಕೂಡ ಇದೆ. ಏನಾದರೂ ಇದ್ರೆ ನಾವು ಪರ್ಸನಲ್ ಆಗಿ ಮಾತಾಡೋಣ ಪ್ಲೀಸ್ ಸರ್. ಸಾರಿ ಸರ್, ಸ್ಟೇಟ್ನಿಂದ ಸೆಂಟ್ರಲ್ನಿಂದ ನಮಗೆ ತುಂಬಾ ಪ್ರೆಷರ್ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ರಾಹುಲ್ ಅವರೇ, ಎಲ್ಲಿದ್ದೀರಾ? ಕಾಲೇಜ್ ಹತ್ರ ಇದ್ದೀನಿ ಸರ್. ನವ್ಯಮ್ಮ ಈಗಷ್ಟೇ ವಿಷಯ ತಿಳಿಸಿದ್ರು. ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಯ್ತಾ? ಇಲ್ಲ ಸರ್ಸು, ಏನು ಗೊತ್ತಾಗ್ತಾ ಇಲ್ಲ. ನಮ್ಮ ಮೇಡಮ್ ಬರೋಷ್ಟರಲ್ಲಿ ಎಷ್ಟು ಶಾಂತವಾಗಿರ್ಬೇಕು ಅನ್ಕೊಂಡಿದ್ನೋ ಎಲ್ಲ ನಾಶ ಆಗೋಯ್ತು. ಇಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ನನಗೇನ್ ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಸರ್ಸು. ರಾಹುಲ್ ಅವರೇ, ನೀವ್ ಹಾಗೆಲ್ಲ ಮಾತಾಡ್ಬೇಡಿ. ನೀವ್ ಧೈರ್ಯವಾಗಿದ್ರೇನೆ ಏನಾದ್ರೂ ಒಂದ್ ದಾರಿ ಕಂಡು ಹಿಡ್ಕೋಬಹುದು. ನಿಮ್ಮಮ್ಮ ನಿಮ್ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದೆ. ಸರ್ಸು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಸರಿ ರಾಹುಲ್ ಅವರೇ. Jesse, how much time I have? Just go and check, please. 10 minutes, ma'am. 10 minutes? Yeah. Okay. Okay. ಎಸ್, ನಮಗೆ ಬೇಕಾಗಿರೋ ಪ್ರೂಫ್ಸ್ ಎಲ್ಲ ಸಿಕ್ತು. ಎಲ್ಲ ವಾಗ್ದೇವಿ ಇನ್ಸ್ಟಿಟ್ಯೂಟ್ ಕಾಲೇಜುಗಳನ್ನ ಸೀಸ್ ಮಾಡಿ. Prestigious Vagdevi Institute is shutting soon due to recent bank fraud. What? What the hell is going on? ಎಷ್ಟೋ ವರ್ಷದಿಂದ ಎಷ್ಟೋ ಕನಸಿನ ಜೊತೆ ಕಟ್ಟಿದ ನನ್ನ ಇನ್ಸ್ಟಿಟ್ಯೂಷನ್ ಇದ್ದಕ್ಕಿದ್ದ ಹಾಗೆ ಕ್ಲೋಸ್ ಆಗೋದು ಅಂದ್ರೇನು? ಅದು ಫ್ರಾಡ್ ಅಂತ ಆಗ್ಕೊಡ್ದು, ಹಾಗಾಗ್ಕೊಡ್ದು. ಅಷ್ಟು ಜನ ಅಲ್ಲಿದ್ರು ಕೂಡ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ನಿದ್ರೆ ಮಾಡ್ತಿದ್ದಾರಾ? ಇಲ್ಲ ನಮಗೆ ಯಾಕೆ ಅಂತ ಇಲ್ಲ ಸುಮ್ಮನೆ ಇದ್ದಾರಾ? ಬ್ಲೈಂಡ್ ಆಗೋರ್ ಮೇಲೆ ಡಿಪೆಂಡ್ ಆಗಿ ನಾನು ದೊಡ್ಡ 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 ತಪ್ಪು ಮಾಡ್ಬಿಟ್ಟೆ. ಅಚ್ಚೆ ಶಾಮವಿ, ಫೋನ್ ರಿಸೀವ್ ಮಾಡಿದೆ. ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಲ್ಲಿ? ಸರ್ ಪ್ಲೀಸ್ ಸರ್, ದಯವಿಟ್ಟು ಸೀಸ್ ಮಾಡಬೇಡಿ ಸರ್. ಪ್ಲೀಸ್ ಸರ್, ಮಾತಾಡಿಲ್ವಾ? ಕೇಳ್ತಾ ಇಲ್ಲ ಡ್ಯಾಡಿ. ಸರ್, ನಮ್ಮ ಮೇಡಮ್ ಬರ್ತಿದ್ದಾರೆ. ಅವ್ರು ಬರ್ತಿದ್ದ ಹಾಗೆ ಸೀಸ್ ಮಾಡಿದ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಅಂತ ಕಲ್ಪನೆನೂ ಮಾಡೋಕ್ಕಾಗಲ್ಲ ಸರ್ ನಮಗೆ. ಸರ್ ಪ್ಲೀಸ್ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನೋಡಿ ಸರ್, ನಮಗ್ ಬಂದಿರೋ ಆರ್ಡರ್ಸ್ ನ ಫಾಲೋ ಮಾಡೋದ್ ಬಿಟ್ರೆ ತಡೆಯೋ ಶಕ್ತಿ ನಮಗಿಲ್ಲ.
ಗಾಬರಿ ಆಗ್ಬೇಡ. ಸರ್, ಈಗಷ್ಟೇ ಇನ್ಫಾರ್ಮೇಶನ್ ಬಂತು. ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಲೀಗಲ್ ಆಥರೈಸ್ ಪರ್ಸನ್ ಆಗಿ ತೇಜ್ ಅವ್ರ ಹೆಸರು ಇದೆ ಸರ್. ಓಕೆ, ಇಲ್ಲಿ ತೇಜ ಅಂದ್ರೆ ಯಾರು? ನಾನೇ ಸರ್. ರೆಕಾರ್ಡ್ಸ್ ಪ್ರಕಾರ ಎಲ್ಲಾ ಇಶ್ಯೂಗೂ ನೀವೇ ರೆಸ್ಪಾನ್ಸಿಬಲ್ ಆಗಿರೋದ್ರಿಂದ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ.